ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಮೈ ಚಾನೆಲ್. ಕ್ರಿಸ್ಮಸ್ ಸ್ಪೆಷಲ್ ಆದ ಗುಳಿಯೋ ರೆಸಿಪಿನ ನಾನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ರುಚಿಯಾಗಿರುವಂಥ, ಅಷ್ಟು ಟೇಸ್ಟ್ ಆಗಿರುವಂಥ ಗುಳಿಯೋ ಅಂತ ಹೇಳಿದ್ರೆ ಸ್ಪೆಷಲ್ ಅದು ಕ್ರಿಸ್ಮಸ್ ರೆಸಿಪಿಯಲ್ಲಿ. ಕ್ರಿಸ್ಮಸ್ ತಿಂಡಿಗಳನ್ನ ಹಂಚುವಾಗ ಒಂದು 5-6 ಅಥವಾ ಒಂದು 7-8 ಹಾಕಿರ್ತಾರೆ. ಆದರೆ ಅದನ್ನು ತಿನ್ನೋದಕ್ಕೆ ಫಸ್ಟ್ ಆ ಕ್ರಿಸ್ಮಸ್ ತಿಂಡಿಯಲ್ಲಿ ಎದ್ದು ಕಾಣೋದೇ ಅದು. ಅಷ್ಟೊಂದು ಕ್ಯೂಟಾಗಿ, ತಿನ್ನೋದಕ್ಕೂ ಅಷ್ಟು ಟೇಸ್ಟ್ ಆಗಿರುತ್ತೆ. ಆದರೆ ಕಚ್ಚೋದಕ್ಕೆ ಹಲ್ಲು ಮಾತ್ರ ಗಟ್ಟಿ ಇರಬೇಕು. ದವಡೆ ಎಲ್ಲ ಪೇನ್ ಬಂದು ಹೋಗುತ್ತೆ, ನೋವು ಬಂದು ಹೋಗುತ್ತೆ. ಆದರೆ ವಯಸ್ಸಾದವರಿಗೆಲ್ಲ ತಿನ್ನೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆದರೂ ಕೂಡ ತುಂಬಾ ಟೇಸ್ಟ್ ಆಗಿರುವಂಥ ರೆಸಿಪಿ ಗುಳಿಯೋ. ಈ ಕ್ರಿಸ್ಮಸ್ ಸ್ಪೆಷಲ್ ಮೇನ್ ರೆಸಿಪಿ ಗುಳಿಯೋ ತುಂಬಾ ಚೆನ್ನಾಗಿರುತ್ತೆ. ಅದನ್ನು ಒಂದು ರೀತಿ ಎಲ್ಲರೂ ತಿನ್ನೋ ರೀತಿಯಲ್ಲಿ ನಾನು ಮಾಡಿದ್ದೀನಿ, ಒಂದು ಟಿಪ್ಸ್ ರೀತಿ. ಇದನ್ನು ಹೇಗೆ ಮಾಡೋದು, ಏನೆಲ್ಲ ಬೇಕು, ಎಲ್ಲ ಹಾಕಿದ್ರೆ ಟೇಸ್ಟ್ ಆಗಿರುತ್ತೆ ಅಂತ ವಿವರವಾಗಿ ನಾನು ತೋರಿಸಿದ್ದೀನಿ. ಇದು ಬಂದು ತೆಂಗಿನ ಹಾಲಿಂದ ಎಲ್ಲ ಕಲಗಿಸಿ ಮಾಡುವಂಥದ್ದು. ತೆಂಗಿನ ಹಾಲು ಬೇಕು, ಬೆಲ್ಲ ಬೇಕು, ಕುಚ್ಚಲಕ್ಕಿ, ಬೆಳ್ತಕ್ಕಿ ಎಲ್ಲ ಇಟ್ಟು ಮಾಡುವಂಥದ್ದು. ಇದನ್ನು ಹೇಗೆ ಮಾಡೋದು, ಏನೇನೆಲ್ಲ ಬೇಕು, ಯಾವ ರೀತಿ ಮಾಡಿದ್ರೆ ಟೇಸ್ಟ್ ಆಗಿರುತ್ತೆ ಅಂತ ನೋಡೋಣ ಬನ್ನಿ. ನಾನು ಬೆಳ್ತಕ್ಕಿ ತಗೊಂಡಿದ್ದೀನಿ. ಅಂದರೆ ದೋಸೆ ಇಡ್ಲಿಗೆಲ್ಲ ತಗೊಳ್ತೀವಲ್ಲ ಅದೇ ಅಕ್ಕಿ. ಇದನ್ನು ಒಂದು 2 ಗ್ಲಾಸಷ್ಟು, ಮಿನಿಮಮ್ ಇದು ಒಂದು ಅರ್ಧ kg ಇದೆ ಅಕ್ಕಿ. ಇಲ್ಲಿ ಒಂದು 3/4 kg ಅಷ್ಟು ನಾನು ಮಾಡ್ತಾ ಇದ್ದೀನಿ. ಇದನ್ನು ನಾನು ಚೆನ್ನಾಗಿ ತೊಳೆದು ತಗೊಂಡಿದ್ದೀನಿ. ಒಂದು ಅರ್ಧ ಗಂಟೆ ನಾನು ನೆನೆಸಿಟ್ಟಿದ್ದೆ. ಒಂದು ಇಡ್ಲಿ ದೋಸೆಗೆಲ್ಲ ನೆನೆಸಂಗೆ ತುಂಬ ಹೊತ್ತು ನೆನೆಸೋದು ಬೇಡ. ಅರ್ಧ ಗಂಟೆ 1 ಗಂಟೆ ನೆನೆಸ್ಕೊಂಡ್ರೆ ಸಾಕು. 3/4 ಗಂಟೆ ಅಷ್ಟು ನೆನೆಸಿಟ್ರೆ ಸಾಕು. ತೊಳೆದು ತಗೊಂಡಿದ್ದೀನಿ. ಬಾಯ್ಲ್ಡ್ ರೈಸ್ ಅಂತ ಹೇಳ್ತಾರಲ್ಲ, ಕುಚ್ಚಲಕ್ಕಿ ಬಂದು ನಾನು ಒಂದು ಸ್ವಲ್ಪ ನೀರಿಗೆ ಹಾಕಿ ನಾನು ಅದನ್ನು ತೊಳೆದು ಚೆನ್ನಾಗಿ ಅಕ್ಕಿ ನೆನೆಸಿಟ್ಟು ತೊಳೆದು ಒಂದು ಬರೋ ತನಕ ನಾನು ಸ್ವಲ್ಪ ಬೇಯಿಸ್ಕೊಂಡು ನಾನು ತಗೊಂಡಿದ್ದೀನಿ. ಯಾಕೆಂದ್ರೆ ಅದು ತುಂಬಾ ಕಲ್ಲು ತರ ಆಗೋಗುತ್ತೆ. ಹಾಗೆ ಕುಚ್ಚಲಕ್ಕಿ ಸ್ವಲ್ಪ ಒಂದು ರೀತಿಯಲ್ಲಿ ನಮಗೆ ಸ್ವಲ್ಪ ಸಾಫ್ಟ್ ಸಿಗುತ್ತೆ. ಅಂದ್ರೆ ವಯಸ್ಸಾದವರು ಕೂಡ ತಿನ್ನೋದಕ್ಕೆ ಒಂದು ಮಟ್ಟಕ್ಕೆ ಆಗೋ ರೀತಿಯಲ್ಲಿ ಇದನ್ನ ಸ್ವಲ್ಪ ನಾನು ಬಾಯ್ಲ್ ಮಾಡಿ ತಗೊಂಡಿದ್ದೀನಿ. ಆವಾಗ ತಿನ್ನೋದಕ್ಕೆ ತುಂಬಾ ಗಟ್ಟಿ ಆಗಲ್ಲ, ಸ್ವಲ್ಪ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಒಂದು ತೆಂಗಿನಕಾಯಿ ಫುಲ್ ಆಗಿ ಹಾಲು ತಗೊಂಡಿದ್ದೀನಿ. ಇದು ಫಸ್ಟ್ನೇ ಹಾಲು. ಇದು ನಾನು ಏನಕ್ಕೆ ಯೂಸ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಈ 2ನೇ ಹಾಲು ತಗೊಂಡಿದ್ದೀನಿ. ಇದನ್ನ ಬಂದು ನಾನು ರುಬ್ಬೋದಕ್ಕೆ ನಾನು ಇದನ್ನ ಹಾಕ್ತೀನಿ. ಈ ಹಾಲನ್ನ ಬಂದು ಸೈಡಿಗೆ ತೆಗೆದಿಟ್ಕೊಂಡು ಒಂದು 1/4 kg ಅಷ್ಟು, ಒಂದು 250 ಗ್ರಾಮ್ ಅಷ್ಟು ನಾನು ಬೆಲ್ಲ ತಗೊಂಡಿದ್ದೀನಿ. ಅದಕ್ಕೆ 4 ಏಲಕ್ಕಿ ಹಾಕೊಂಡಿದ್ದೀನಿ. ಅದನ್ನ ಇದ್ರ ಜೊತೆನೆ ಹಾಕಿ ನಾನು ರುಬ್ಕೊಳ್ಳೋದಿಲ್ಲ. ರುಬ್ಬುವಾಗ ಇಲ್ಲಿ ನಾನು ಅಕ್ಕಿನ ಫಸ್ಟ್ ರುಬ್ಕೊಳ್ತೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡು ನಾನು ಇದನ್ನ ಫಸ್ಟ್ ರುಬ್ಬಿ ತಗೊಳ್ತೀನಿ. ಇದನ್ನ ರುಬ್ಬಿ ಇದಕ್ಕೆ ನೋಡಿ ಕಾಯಿ ಹಾಲು ಹಾಕ್ತಾ ಇದ್ದೀನಿ. 2ನೇ ಕಾಯಿ ಹಾಲು ಹಾಕೊಂಡು ರುಬ್ಕೋಬೇಕು. ಕಾಯಿ ಹಾಲು ಹಾಕಿ ನೀರು ಹಾಕಿ ರುಬ್ಬಂಗಿಲ್ಲ. ನೋಡಿ ಇಷ್ಟು ನಾನು ರುಬ್ಬಿ ತಗೊಂಡೆ. ತುಂಬಾ ನೈಸ್ ಆಗಿ ಬೇಡ, ಒಂದು ಸ್ವಲ್ಪ ತರಿಯಾಗಿದ್ರೆ ಆಗುತ್ತೆ. ಈಗ ಬಾಯ್ಲ್ ಮಾಡಿದಂತ ಕುಚ್ಚಲಕ್ಕಿ ಅನ್ನ, ಬಾಯ್ಲ್ ಅಂತ ಹೇಳಿದ್ರೆ ಒಂದು 1/4 ಭಾಗ ಕೂಡ ಬಾಯ್ಲ್ ಆಗಿಲ್ಲ. ಒಂದು 2 ಕುದಿ ಬರೋ ಅಷ್ಟರಲ್ಲಿ ನಾನು ಅದನ್ನ ತಗೊಂಡಿದ್ದೀನಿ. ಈಗ ಬೆಲ್ಲ ಎಲ್ಲ ಹಾಕೊಂಡು ಏಲಕ್ಕಿ ಕೂಡ ನಾನು ತೆಗೆದಿಟ್ಟಿದ್ನಲ್ಲ ಅದನ್ನು ಕೂಡ ಹಾಕೊಳ್ತೀನಿ. ಅದ್ರ ಸಿಪ್ಪೆ ಇದ್ರೆ ಆಮೇಲೆ ನಾವು ಉಂಡೆ ಕಟ್ಟುವಾಗ ತಗೊಂಡ್ರೆ ಆಯ್ತು. ಆ ಕಾಯಿ ಹಾಲು ಎಲ್ಲನೂ ಕೂಡ ಹಾಕಿ ಇದನ್ನ ಕೂಡ ರುಬ್ಬಿ ತಗೊಂಡೆ. ಎಲ್ಲ ಒಟ್ಟಿಗೆ ಹಾಕೊಳ್ತಾ ಇದ್ದೀನಿ. ನಾನು ರೈಸ್, ಇದು ಬಂದು ಅಕ್ಕಿ ಇಟ್ಟು, ನಾನು ಅದು ಮನೇಲೆ ಮಾಡಿರುವಂತ ಅಕ್ಕಿ ಇಟ್ಟು ಒಂದು ಬೌಲಲ್ಲಿ ಒಂದು ಸ್ವಲ್ಪ ನಾನು ಹಾಕೊಂಡಿದ್ದೀನಿ. ಇಟ್ಟು ನಾವು ತೊಳೆದು ಒಣಗಿಸಿ ಮಾಡುವಂತ ಅಕ್ಕಿ ಹಿಟ್ಟೆ ಹಾಕಬೇಕು. ಹಾಗೆ ಇಲ್ಲಿ ನಾನು ಫಸ್ಟ್ನೇ ಹಾಲು, ತೆಂಗಿನ ಹಾಲು ನಾನು ತೆಗೆದಿಟ್ಟಿದ್ನಲ್ಲ ಅದನ್ನ ಹಾಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿಕೊಂಡು ಇದನ್ನ ಹೀಗೆ ಒಲೆ ಮೇಲೆ ಇಟ್ಟು ಇದನ್ನ ಗಟ್ಟಿ ಮಾಡ್ಕೊಳ್ಳೋದು. ಇದಕ್ಕೋಸ್ಕರ ಈ ಪಾತ್ರೆ ರುಬ್ಕೊಂಡಿದ್ದ ಹಿಟ್ಟನ್ನ ಈ ರೀತಿ ನಾನು ಹಾಕಿ ಗ್ಯಾಸ್ ಮೇಲೆ ಇಟ್ಟು ಈ ರೀತಿ ನಾನು ಅದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ, ಬೇಯಿಸ್ಕೊಳ್ತಾ ಇದ್ದೀನಿ. ಕಡುಬಿಗೆಲ್ಲ ನಾವು ರೆಡಿ ಮಾಡ್ಕೊಳ್ತೀವಲ್ಲ ಅದೇ ರೀತಿ ಹಾಕೊಂಡು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಂಡೆ. ಈಗ ಇದಕ್ಕೆ ಒಂದು 1.5 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ. ನೀವು ಫಸ್ಟಿಗೆ ಹಾಕ್ಬೋದು, ಆದ್ರೆ ಲಾಸ್ಟಿಗೆ ಹಾಕಿದ್ರೆ ಒಳ್ಳೇದು. ಆಮೇಲೆ ಮಿಕ್ಸ್ ಮಾಡುವಾಗ ಆ ಸ್ಮೆಲ್ ಹಂಗೆ ಉಳಿಯುತ್ತೆ. ನೋಡಿ ನಾನು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಮತ್ತೊಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ನಾನು ತುಪ್ಪ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಈ ಹದದಲ್ಲಿ ಇರಬೇಕು. ಇದಕ್ಕಿಂತ ಇನ್ನು ಡ್ರೈ ಕೂಡ ಮಾಡ್ಕೋಬಹುದು. ಅಂದ್ರೆ ಯಾವುದೇ ಕಾರಣಕ್ಕೂ ಅಡಿ ಹಿಡಿಯಕ್ಕೆ ಮಾತ್ರ ಕೊಡದೆ ಅದನ್ನ ನಾವು ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ ಈ ರೀತಿಯಾದ ಒಂದು ಅಗಲವಾದ ಪಾತ್ರೆ ನಾನು ತಗೊಂಡಿದ್ದೀನಿ. ಈ ಮಾಡ್ಕೊಂಡು ರೆಡಿ ಆಗಿದೆ. ಈಗ ನಾನು ಅದನ್ನ ಒಂದು ಕಟಿಂಗ್ ಬೋರ್ಡ್ ಅಲ್ಲಿ ಹಾಕೊಳ್ತಾ ಇದ್ದೀನಿ. ಸ್ಟೀಲ್ ಬೋರ್ಡ್ ಇದು. ಇದನ್ನ ನಾನು ಕಟಿಂಗ್ಗೂ ಯೂಸ್ ಮಾಡ್ತೀನಿ, ಹಾಗೆ ಚಪಾತಿ ಪೂರಿ ಎಲ್ಲ ಲಟ್ಸಕ್ಕೂ ಯೂಸ್ ಮಾಡ್ತೀನಿ, ಹಚ್ಕೊಳ್ಳೋಕ್ಕೂ ಯೂಸ್ ಮಾಡ್ತೀನಿ. ಅದರಲ್ಲೇ ಹಾಕೊಳ್ತಾ ಇದ್ದೀನಿ. ದೊಡ್ಡದಿದೆ ಇದು ಬೋರ್ಡ್. ಹಾಕಿ ಹರಡಿಸ್ಕೊಂಡಿದ್ದೀನಿ. ಈ ರೀತಿ ಬಿಸಿ ಹೋಗೋದಕ್ಕೆ ಬಿಟ್ಟಿದ್ದೆ, ಹರಡಿಸ್ಕೊಂಡು ಈಗ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಅದನ್ನ 2 ಭಾಗವಾಗಿ ನಾನು ಡಿವೈಡ್ ಮಾಡ್ಕೊಂಡು ನಾನು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಏನಾದ್ರೂ ಒಂದು ವೇಳೆ ಆ ಗಂಟು ಉಳಿದಿದ್ರು ಕೂಡ ಅದೇನು ಇರೋದಿಲ್ಲ, ನೈಸ್ ಆಗಿ ಹೋಗುತ್ತೆ. ಏಲಕ್ಕಿ ನಾವು ರುಬ್ಕೊಂಡಿದ್ನಲ್ಲ, ಏನಾದ್ರೂ ಆ ಸಿಪ್ಪೆದ ಪೀಸ್ಗಳಿದ್ರು ನಾವು ಇದ್ರಲ್ಲಿ ನೋಡಿ ತಗೋಬಹುದು. ಈಗ ಒಂದು ಉಂಡೆ ನಾನು ಮಿಕ್ಸ್ ಮಾಡಿ ಇಟ್ಕೊಂಡೆ. ಈಗ ಈ ಉಂಡೆನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೆ. ಈ ರೀತಿ ಇರಬೇಕು ನಾವು ಮಿಕ್ಸ್ ಮಾಡ್ಕೊಳ್ಳೋದು. ಗುಳಿಯೋ ಉಂಡೆ ಮಾಡೋದಕ್ಕೆ ಅವಾಗ ನಮಗೆ ಸರಿಯಾಗಿ ಆಗುತ್ತೆ. ನಾವು ಗುಳಿಯೋ ಉಂಡೆ ಕಟ್ಟೋದಕ್ಕೆ ಇಲ್ಲಿ ಒಂದು ಸ್ವಲ್ಪ ಕೈಗೆ
ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಏನು ಅದು ಕೈಯಲ್ಲಿ ಹಿಡಿಯಲ್ಲ, ಆದರೂ ಕೂಡ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡ್ರೆ ಒಳ್ಳೇದು. ರುಬ್ಕೊಂಡು ಮಾಡಿರೋದಲ್ಲ, ಹಾಗಾಗಿ ಸ್ವಲ್ಪ ಆದರೂ ಅಂಟುತ್ತೆ. ಒಂದು ಸ್ವಲ್ಪ ಕೈಯಲ್ಲಿ ಒಂದು ರೀತಿ ಎಣ್ಣೆ ಹಚ್ಕೊಂಡು ನಾನು ಅದನ್ನ ಉಂಡೆ ಕಟ್ಕೊಳ್ತಾ ಇದ್ದೀನಿ. ನೋಡಿ, ಈ ಸೈಜಲ್ಲಿ ಇರಬೇಕು. ಎಲ್ಲ ಉಂಡೆಗಳು ಒಂದೇ ತರ ಇರಬೇಕು. ತುಂಬಾ ದೊಡ್ಡ ಸೈಜ್ ಜಾಮೂನಿಗೆಲ್ಲ ಹಿಡಿದೀವಲ್ಲ ಆ ರೀತಿ ಎಲ್ಲ ಉಂಡೆ ಹಾಕ್ಬೇಡ್ದು. ಸ್ವಲ್ಪ ಇದು ಗುಳಿಯೋ ಉಂಡೆ ಅಂತ ಹೇಳಿದ್ರೆ ಇದು ತುಂಬಾ ಚಿಕ್ಕದಿರಬೇಕು, ದೊಡ್ಡ ಉಂಡೆ ಕಟ್ಟಬೇಡಿ. ಸೈಜಲ್ಲಿ ಇರಬೇಕು. ಮೇಲೆ ನಮ್ಗೆ ಇನ್ನೂ ಕೂಡ ಚಿಕ್ಕದಾಗುತ್ತೆ, ಆದ್ರೂ ಕೂಡ ನಾವು ಈ ಸೈಜ್ ಅಲ್ಲಿ ನಾವು ಕಟ್ಟಕೋಬೇಕು. ಉಂಡೆಗಳನ್ನ ಮಾಡ್ಕೊಂಡು ಆಮೇಲೆ ಫ್ರೈ ಮಾಡೋದನ್ನ ನಾನು ತೋರಿಸ್ತೀನಿ. ಉಂಡೆಗಳು ನಾವು ಮಾಡಿಟ್ಮೇಲೆ ಆ ಉಂಡೆಗಳೆಲ್ಲ ಒಣಗುತ್ತೆ. ಮಾಡಿ ಪ್ಲೇಟ್ ಅಲ್ಲಿ ತುಂಬಾ ಹತ್ರ ಇರಬೇಡ್ದು, ಸ್ವಲ್ಪ ದೂರ ಇಟ್ಟು ಸ್ವಲ್ಪ ಡ್ರೈ ಮಾಡ್ಕೋಬೇಕು. ಪ್ಲೇಟ್ ಅಲ್ಲಿ ಸ್ವಲ್ಪ ಗ್ಯಾಪ್ ಬಿಟ್ಟಿಟ್ಟಾಗ ಎಣ್ಣೆಲಿ ಹಾಕಿ ತೆಗಿಯೋದಕ್ಕೆ ನಮಗೆ ಈಸಿ ಅನ್ಸುತ್ತೆ. ಹತ್ತತ್ರ ಇಟ್ಟರೆ ಹಾಗೆ ಅಂಟ್ಕೊಳ್ಳುತ್ತೆ. ಸಲ ಎಣ್ಣೆಲಿ ಹಾಕಿ ತೆಗಿಬಹುದು. ನೋಡಿ, ಇದೇ ರೀತಿ ನಾನು ಎಲ್ಲ ಉಂಡೆಗಳನ್ನು ಮಾಡ್ಕೊಂಡೆ ಫ್ರೈ ಮಾಡಿ ತೋರಿಸ್ತೀನಿ. ಇನ್ನೂ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆಗೋದಕ್ಕೆ ಬಿಡ್ತೀನಿ. ಬಿಟ್ಟ ಮೇಲೆ ಹಿರಿಯರೆಲ್ಲ ಕ್ರಿಸ್ಮಸ್ ತಿಂಡಿ ಮಾಡುವಾಗ ಹಾಗೆ ನಾವೊಂದು ಫ್ರೈ ಮಾಡಿ ತಗೊಂಡಿದ್ದೀನಿ. ಈ ಉಂಡೆಗಳನ್ನೆಲ್ಲ ನಾನು ಒಂದೊಂದಾಗ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲಾನು ಕೂಡ ಒಟ್ಟಿಗೆ ಹಾಕ್ಕೊಳ್ತೀನಿ. ನಾನು ಹಾಕಿದ್ದೆ ಸ್ಪೂನ್ ಹಾಕ್ಬೇಡಿ, ಹಾಗೆ ಅಂಟ್ಕೊಳ್ಳುತ್ತೆ. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿ ಬರಬೇಕು. ಆಮೇಲೆ ಒಂದು ಸ್ವಲ್ಪ ಸ್ಪೂನ್ ಹಾಕಿ ಅದನ್ನ ಇದು ಮಾಡಿದ್ರೆ ಸಾಕು. ಎಲ್ಲದೂ ಹಾಕೊಂಡೆ ಸ್ವಲ್ಪ ಹೊತ್ತು ನಾನು ಹಾಗೆ ಬಿಟ್ಟಿದ್ದೆ. ನೋಡಿ, ಈಗ ಬಿಟ್ಕೊಟ್ಟಿದೆ, ಹಾಗಾಗಿ ಈಗ ಸ್ಪೂನ್ ಹಾಕ್ತಾ ಇದ್ದೀನಿ. ಫಸ್ಟಿಗೆ ಸ್ಪೂನ್ ಹಾಕಿದ್ರೆ ಎಲ್ಲ ಹಂಗೆ ಇಟ್ಕೊಳ್ಳುತ್ತೆ ಉಂಡೆಗಳು. ಹಾಗಾಗಿ ಹಾಕಿ ಸ್ವಲ್ಪ ಹೊತ್ತು ಸ್ಪೂನ್ ಹಾಕಬೇಡಿ. ಈಗ ನೋಡಿ, ಇಷ್ಟು ಕೂಡ ಫ್ರೈ ಆಗಿದೆ, ಇನ್ನೂ ಕೂಡ ಫ್ರೈ ಆಗಬೇಕು. ಈ ರೀತಿ ಒಂದೊಂದು ಕಲರಲ್ಲಿ ಫ್ರೈ ಆಗ್ತಾ ಬರುತ್ತೆ. ನೋಡೋದಕ್ಕೆ ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಈ ಹದದಲ್ಲಿ ಫ್ರೈ ಆಗಿದೆ. ಇನ್ನು ಸ್ವಲ್ಪ ಹೊತ್ತು ಕೂಡ ಫ್ರೈ ಆಗೋದಕ್ಕೆ ಬಿಟ್ಟು ತೆಗೆದು ಬಿಡೋಣ. ಈ ಹದದಲ್ಲಿ ಫ್ರೈ ಆಗಬೇಕು. ತುಂಬಾನು ಕಪ್ಪಾಗಿ ಫ್ರೈ ಮಾಡ್ಕೋಬೇಡ್ದು, ಹಾಗೆ ತುಂಬ ಬೇಗನೂ ಕೂಡ ತೆಗಿಬೇಡ್ದು. ಒಂದು ಮೀಡಿಯಮಲ್ಲಿ ಫ್ರೈ ಆದರೂ ಮಾರನೇ ದಿನ ತಿನ್ನುವಾಗ ತುಂಬ ಟೇಸ್ಟ್ ಆಗಿರುತ್ತೆ. ಹಾಗೆ ಹೋಗ್ತಾ ಗಟ್ಟಿಯಾಗ್ತಾ ಹೋಗುತ್ತೆ. ಈಗ ನೋಡಿ, ಎಲ್ಲ ಕೂಡ ಫ್ರೈ ಮಾಡಿ ತಗೊಂಡೆ. ಇದೊಂದು ಸಲಿನೇ ನಾನು ಫ್ರೈ ಮಾಡಿ ತೋರಿಸಿದ್ದೀನಿ. ಈಗ ರೆಡಿ. ಎಲ್ಲನೂ ಕೂಡ ನಾನು ಫ್ರೈ ಮಾಡಿ ತಗೊಂಡೆ. ನಾನಿಲ್ಲಿ ಕುಡುಕಿ ತೋರಿಸ್ತಾ ಇದ್ದೀನಿ, ನಿಮಗೆ ಸೌಂಡ್ ಕೇಳಿಸಿರುತ್ತೆ. ಈ ಗುಳಿಯೋ ರೆಸಿಪಿ ಕ್ರಿಸ್ಮಸ್ ಸ್ಪೆಷಲ್ ಆದ ಗುಳಿಯೋನ ನೀವು ಟ್ರೈ ಮಾಡಿ ಮನೇಲಿ ತಿನ್ನೋಡಿ. ಕ್ರಿಸ್ಮಸ್ಸಿಗೆ ಗೊತ್ತಿಲ್ಲದೆ ಇರೋದ್ರಂದ್ರೆ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ, ಟ್ರೈ ಮಾಡಿ ತಿನ್ನೋಡಿ, ಎಂಜಾಯ್ ಮಾಡಿ. ತುಂಬಾನೇ ಟೇಸ್ಟ್ ಆಗಿರುತ್ತೆ ಗುಳಿ. ಮಾಡಿ ಫಸ್ಟ್ನೇ ದಿನ ತಿನ್ನೋದಕ್ಕಿಂತ ಒಂದು ದಿನ ಬಿಟ್ಟು ತಿಂದ್ರೇನೆ ಟೇಸ್ಟ್ ಕೊಡುತ್ತೆ. ಒಂದು ದಿನ 2 ವಾರಗಟ್ಲೆ ಇಟ್ಟು ತಿಂದ್ರೇನೆ ಇದು ಟೇಸ್ಟ್ ಕೊಡೋದು. ಅದಕ್ಕೆ ಫಸ್ಟ್ ಒಂದು ವಾರ ಇರುವಾಗಲೇ ಮಾಡಿ ಇಟ್ಕೋಬಿಡಿ, ಆವಾಗಲೇ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಇವತ್ತೊಂದು ಒಳ್ಳೆ ಗುಳಿಯೋ ರೆಸಿಪಿ ತೋರಿಸಿದ್ದೀನಿ. ಈ ಥರ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕೆಳಗೆ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋ ಎಲ್ಲ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ನನ್ನ ಕ್ರಿಸ್ಮಸ್ ರೆಸಿಪಿ ನಾನು ಬಿಡೋದಕ್ಕೆ ಸಾಧ್ಯ ಆದಷ್ಟು ಕ್ರಿಸ್ಮಸ್ ಒಳಗಡೆ ಮತ್ತೊಂದು ರೆಸಿಪಿ ಬಿಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಈ ಕ್ರಿಸ್ಮಸ್ ಅಲ್ಲಿ ಚೆನ್ನಾಗಿ ಎಂಜಾಯ್ ಮಾಡಿ ಹ್ಯಾಪಿಯಾಗಿರಿ. ಈಗಾಗಲೇ ನೀವು ಕೊಡ್ತಾ ಇರೋ ಸಪೋರ್ಟಿಗೆ ತುಂಬ ಧನ್ಯವಾದಗಳು.